ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಕೋಟೆ ಚಿತ್ರ ಆಗೋಯ್ತು. ಹೆಂಗೆ ಅಂದರೆ, ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತಾಯಿದ್ರು. ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತಾಯಿದ್ರು. ಎಲ್ಲಿ ಹೋಯ್ತು 5 ವರ್ಷ ಮುಖ್ಯಮಂತ್ರಿ ಕತೆ? ನನ್ನ ಬಿಟ್ಟು ಇನ್ಯಾರೂ ಇಲ್ಲ, ನಾನೇ ಮುಖ್ಯಮಂತ್ರಿ 5 ವರ್ಷ ಅಂತಾಯಿದ್ರು. ಮಗ ಅದಕ್ಕಿಂತ ಹೆಚ್ಚಾಗಿ ನಮ್ಮಪ್ಪನೇ 5 ವರ್ಷ ಮುಖ್ಯಮಂತ್ರಿ ಅಂತಾಯಿದ್ರು. ಈಗ ಅಪ್ಪ ಮಗ ಹೆಂಗೆ ಹೇಳ್ತಾವ್ರೆ ಗೊತ್ತಾ? ಅರ್ಧದಲ್ಲೇ ಕೈ ಬಿಟ್ಬಿಟ್ರು ನಮ್ಮಪ್ಪನಿಗೆ. ಇದರಿಂದ ನಮ್ಮಪ್ಪನ ಕೈ ಬಿಟ್ಟ ಇದರಿಂದ ನನಗೆ ಮಂತ್ರಿ ಪದವಿ ಕೊಟ್ಟವ್ರೆ ಹಂಗಂತ ಅಳಲು ತೋಡ್ಕೊತಾ ಇದ್ದಾರೆ. ಸಿದ್ದರಾಮಯ್ಯ ಚಿತ್ರಕ್ಕೆ ಆಗಿದ್ದು ಹೆಂಗೆ? ಸಿ ಮಾದೇವಪ್ಪ ಎಲ್ಲೋದ ಪತ್ತೆ ಇಲ್ಲ. ಈಗ ಅವರ ಇನ್ನೊಬ್ಬ ಕೋಟೆಯಲ್ಲಿ ಸತೀಶ್ ಜಾರಕಿಹೊಳಿ ಮಂತ್ರಿಯಾಗಿ ಯಾವ ಮೂಲೆಯಲ್ಲಿ ಕೂತವರೋ ಗೊತ್ತಿಲ್ಲ. ಅವರು ಸದ್ದು ಸ್ವರನೇ ಇಲ್ಲ. ಅವರೇ ಮುಂದಿನ ಯಾರೋ ಇವ್ರು ಹೇಳ್ತಾ ಇದ್ದಿದ್ದು ಯತೀಂದ್ರವರು ಮುಂದಿನ ಅಹಿಂದ ನಾಯಕ. ಎಲ್ಲೋಯ್ತು ಅಹಿಂದ ನಾಯಕರದೆಲ್ಲ ಕತೆ? ಅಹಿಂದ ನಾಯಕರ ಸುದ್ದಿನೇ ಇಲ್ಲ. ಏನು ಸಿದ್ದರಾಮಯ್ಯ ಅಹಿಂದ ಅಂದ್ಕೊಂಡು ಏನೋ ಮಾಡಿ ಸಾಧನೆ ಮಾಡಿಬಿಡ್ತಾರೆ ಅಂತ ಹೇಳಿದ್ದು. ಯಾವ ಹಿಂದನೂ ಇಲ್ಲ, ಅಹಿಂದನೂ ಇಲ್ಲ, ಹಿಂದನೂ ಇಲ್ಲ. ಹೆಂಗೆ? ಅದಕ್ಕೆ ಹೇಳೋದು, ಕಾಲ ಬಂದಾಗ ನಾವು ನಮ್ಮನ್ನು ಯಾರು ಗುರುತಿಸಿದಾರೋ ಯಾರು ಗುರುತಿಸಲ್ವೋ ಅದನ್ನೆಲ್ಲ ಬಿಟ್ಟು ಜನರಿಗೋಸ್ಕರ ಮಾಡಬೇಕು. ಜನರಿಗೋಸ್ಕರ ಏನಪ್ಪ ಮಾಡಿದೆ ಸಿದ್ದರಾಮಯ್ಯವರೇ? ಜನರಿಗೋಸ್ಕರವಾಗಿ ಏನು ಮಾಡಿದ್ರಿ ಹೇಳಿ? ನಿಮ್ಮ ಅಧಿಕಾರ ಉಳಿಸ್ಕೊಳ್ಳೋಕ್ಕೆ ಏನು ಬೇಕೋ ಅದನ್ನೇ ಆಟ ಆಡಿದ್ರಿ 3 ವರ್ಷ. ಆದರೂ ಅದು ಉಳಿಯಲಿಲ್ಲ. ಯಾಕೆ ಉಳಿಯಲ್ಲ ಹೇಳಿ? ಅದೇನು ಶಾಶ್ವತವಾದ ಜೀವನನಾ? ಶಾಶ್ವತನ ಅದು ಸರ್ಕಾರದ ಅಧಿಕಾರ? ಅಲ್ಲ ರೀ, ಸರ್ಕಾರದಲ್ಲಿ ಅಧಿಕಾರ ಸಿಕ್ಕಿದ್ದಾಗ ನೀನೇನಾದ್ರೂ ಒಳ್ಳೆ ಇದನ್ನು ಮಾಡಿದರೆ ಇವಾಗ ನಿನ್ನ ಹಿಂದೆ ಇನ್ನೂ ಒಂದಷ್ಟು ನಾಯಕರುಗಳಿರೋರು. ಈಗ ನಿನ್ನ ನಾಯಕರೆಲ್ಲ ಎಲ್ಲೆಲ್ಲಿ ಹೋದ್ರಪ್ಪ? ನಿನ್ನ ಶಿಷ್ಯರುಗಳೆಲ್ಲ ಎಷ್ಟು ಜನ ಇಟ್ಕೊಂಡಿದ್ದೆ? ಯಾರಾದರೂ ನಿನಗೆ ವಾಡ್ದು ಬುದ್ಧಿ ಹೇಳಿದ್ರೆ ಒಬ್ಬರಾದ್ರು ಬೇಡ ಗುರುವೇ ಈ ಥರ ಎಲ್ಲ ಮಾತಾಡೋದು, ನಮ್ಮ ಹೈಕಮಾಂಡು ಏನು ಹೇಳುತ್ತೋ ಅದೇ ರೀತಿ ನಾವು ನಡ್ಕೋತೀವಿ ಹಿಂಗಂತ ಮೊದಲಿಂದ ಹೇಳ್ಕೊಂಬಂದಿದ್ರೆ ಚೆನ್ನಾಗಿತ್ತಲ್ವ? ನಾನೇ 5 ವರ್ಷ ಮುಖ್ಯಮಂತ್ರಿ, ಬೇಕೋ ಬೇಡೋ 5 kg ಅಕ್ಕಿ, 10 kg ಅಕ್ಕಿ ನಾನು ಕೊಡ್ತೀನಿ ಇಂದ. 10 kg ಅಕ್ಕಿನೆಲ್ಲ 5 kgನೂ ಇಲ್ಲ. ಈಗ 2.5 kg ಬಂದಿದೆ ಅಂತೆ. ಯಾರು ಕೇಳೋದು? ಇವರೊಬ್ರೀಗ ಈ ಅಪ್ಪ ಈಗ ಬಂದಿರ್ತಕ್ಕಂಥ ಮುಖ್ಯಮಂತ್ರಿ ಇನ್ನೊಂದು ಥರ ಅಲ್ಲ. ಅವ್ರ ಕೋಟೆ ಚಿತ್ರ ಮಾಡಿದ್ರು, ಅದು ಭಾಳ ಇದಾಗಿತ್ತು. ಯಾರ್ದು? ಸಿದ್ದರಾಮಯ್ಯನ ಕೋಟೆ ಹಂಗೆ ಇದರಲ್ಲಿ ಕಟ್ಕೊಂಬಿಟ್ಟಿದ್ರು ಭದ್ರಕೋಟೆಯಾಗಿ. ಡಿ ಕೆಗೆ ಎಂಟ್ರಿನೇ ಕೊಡ್ತಾ ಇರಲಿಲ್ಲ. ಡಿ ಕೆ ಅಂದರೆ ಸಾಕು ಉರಿದು ಬೀಳ್ತಾಯಿದ್ರು, ಹಂಗಿತ್ತು. ಪಾಪ ಅವನ್ನ ಮಾತಾಡ್ಸೋಕ್ಕೂ ಆಗ್ತಾ ಇರಲಿಲ್ಲ. ಆ ಥರ ಲೆವೆಲ್ ಮಾಡಿ ಈಗ ಇವ್ರಿಗೂ ಇಲ್ಲ ಅವ್ರಿಗೂ ಇಲ್ಲ ನಮ್ಮ ಮಟ್ಟಕ್ಕೆ ಆಗೋಯ್ತು. ಅರ್ಥ ಆಯ್ತಾ? ಹಿಂಗಾದರೆ ಯಾವ ರೀತಿ? ಈಗ ಮುಂದಿನ ನಿರ್ಧಾರಗಳು ಹೆಂಗೆ? ಯಾವ ರೀತಿ ಆಗುತ್ತೆ ಮುಂದಿನ ನಿರ್ಧಾರಗಳು? ಸಿದ್ದರಾಮಯ್ಯನವ್ರದ್ದು ಏನು ಮುಂದೆ 5 ವರ್ಷ 2 ವರ್ಷ ಟಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ. 28ಕ್ಕೆ ಯಾರು ಆಗ್ತಾರೆ ಮತ್ತೆ? ಹೇಳ್ತಾಯಿದ್ರಿ ಆವಾಗಲೂ ನಾನೇ ಅಂತ, 28ಕ್ಕೂ ನಾನೇ ಅಂತ ಇದ್ರಿ ಸಿದ್ದರಾಮಯ್ಯವರೇ. ಎಲ್ಲೈತಿ? ಈಗೇನೋ ಹೇಳ್ತಾ ಇದ್ದೀರಾ? ನಿಮ್ಮ ನಂಬಕ್ಕಾಗಲ್ಲ ಬಿಡಿ. ಇದೇ ಕೊನೆ ಎಲೆಕ್ಷನ್. ಇನ್ನು ನಾನು ಎಲೆಕ್ಷನ್ ಇದರಿಂದ ನಿವೃತ್ತಿಗೊಳ್ತೀನಿ ಹಿಂಗಂತ ಏನು ಹೇಳಿದ್ದೀರಾ? ಅದು ಸತ್ಯನಾ? ಯಾಕೆಂತಂದರೆ ಸತ್ಯ ಹರಿಶ್ಚಂದ್ರ ನಿಮ್ಮ ಮನೆ ಮುಂದೆನೇ ಹೋಗಿರೋದಲ್ವಾ? ಯಾಕೆಂದರೆ ಯಾವಾಗ ಹೇಳ್ದಂತೆ ನಡ್ಕೊಂಡಂಥವ್ರು. ನಾನು ಹೇಳಿದ್ದಂತೆ ನಡ್ಕೋತೀನಿ, ನನ್ನ ಬಿಟ್ಟು ಇನ್ಯಾರೂ ಇಲ್ಲ, ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ ಅಂತೀವಿ. ಕಾಂಗ್ರೆಸ್ ನುಡಿದಂತೆ ನಡೆದ ಸರ್ಕಾರ ಆದರೆ ನೀವು ಹೆಂಗೆ ಸ್ವಾಮಿ ಸಿದ್ದರಾಮಯ್ಯವರೇ? ನೀವು ನುಡಿದಂತೆ ನಡ್ಕೊಂಡ್ರಾ? ಎಲ್ಲರೂ ನಡ್ಕೊಂಡಿದ್ದೀನಿ ಅಂತ ಹೇಳಿ ನೋಡೋಣ. ನಿಮ್ಮದು ಎಲ್ಲ ಬರೀ ಬೋಗಸು ಟುಸ್ ಪಟಾಕಿಗಳು. ಜಾರಕಿಹೊಳಿ ಎಲ್ಲೋದ್ರು? ಅವರು ಅಲ್ಲಿ ಬೆಳಗಾವಲ್ಲಿ ಸೇರ್ಕೊಂಬಿಟ್ರು. ಎಸ್ ಸಿ ಮಾದೇವಪ್ಪ ನರಸೀಪುರ ಸೇರ್ಕೊಂಬಿಟ್ರು. ಮತ್ತು ಇನ್ನೂ ಇದ್ರಲ್ಲ
ಜಮೀರ್ ಅಹ್ಮದ್ ಈಗ ಇವ್ರ ಗಡ್ಡಿ ಸೇರ್ಕೊಂಡ್ಬಿಟ್ಟವ್ರೆ, ಹುಷಾರಾಗಿರಿ. ಈಗ ಯಾರ ಗಡ್ಡಿ? ಡಿ ಕೆ ಶಿವಕುಮಾರ್ ಗಡ್ಡಿಗೆ ಸೇರ್ಕೊಂಡವ್ರೆ. ನಿಮ್ಮ ಅಪ್ಪಟ ಶಿಷ್ಯ ಅವನಿಗೇನೋ ಸಪೋರ್ಟೇ ಮಾಡಿಲ್ವಂತೆ, ಕೋಪ ಮಾಡ್ಕೊಂಡವ್ರೆ. ಅದು ಇರಲಿ, ಅದು ಇನ್ನೊಂದು ದಿವಸ ಯಾವತ್ತಾದ್ರೂ ಅವರು ಬ್ಲಾಸ್ಟ್ ಮಾಡ್ತಾರೆ. ಯಾಕೆಂತಂದರೆ ಜಮೀರ್ ಅಹ್ಮದ್ದು ಸುಮ್ಮನೆ ಹಂಗಲ್ಲ, ಅವನು ವಿದ್ಯೆ ಇಲ್ಲದವ್ರು ಸ್ವಲ್ಪ ಬುದ್ಧಿ ಐತೆ ಅವನ ಹತ್ರ. ಆ ಬುದ್ಧಿ ಪ್ರಕಾರವಾಗಿ ನಿಮಗೆ ಪಾಠ ಇವತ್ತಲ್ಲ ನಾಳೆ ಹೇಳ್ತಾನೆ. ಸ್ವಲ್ಪ ಹಂಗೆ ತಾನೆ. ಆದರೆ ಇದಿಲ್ಲ, ಪರಿಜ್ಞಾನ ಇಲ್ಲ ಕೆಲವು ಸತಿ ಅಪ್ಪನಿಗೆ. ಆದರೆ ಒಂದೊಂದು ಸತಿಗೆ ಹೆಂಗೆ ಕೊಡಬೇಕೋ ಕಾದು ಕೊಡ್ತಾರೆ. ಕಾಯ್ಕೊಂಡಿರಿ, ಇವತ್ತಲ್ಲ ನಾಳೆ ಏನೋ ಡಿ ಕೆ ಶಿವಕುಮಾರ್ ಅವರ ಶಿಷ್ಯನಾಗ್ಬಿಡ್ತಾನೆ ಅವರು. ಯಾರು? ಜಮೀರ್ ಅಹ್ಮದ್. ಯಾಕೆ ಹೇಳಿ? ಈಗ ಅವ್ರ ಸಂಪುಟದಲ್ಲಿ ತಾನೇ ಮಂತ್ರಿ ಆಗಿರೋದು. ಇನ್ನು ಹೋಗ್ತಾರೆ ದಿವಸ ಗುರುಗಳೇ 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 ಅಂತ. ಅವನು ಹಿತ್ತಾಳೆ ಕಿವಿ. ಅದು ಆ ಹಿತ್ತಾಳೆ ಕಿವಿ ಏನು ಮಾಡುತ್ತೆ ಗೊತ್ತಾ? ಅದೂ ನಿನ್ನಂಗೆ ಆಗ್ಬಿಡುತ್ತೆ ಲಾಸ್ಟ್ಗೆ. ನಂದೇ ಕೋಟೆ ಇದು ಅಂತ. ಆಮೇಲೆ ಮುಂದಿನ ವರ್ಷ 28ಕ್ಕೆ ನೀವೆಲ್ಲರೂ ಭಾಳ ಬಹುಮತದಿಂದ ಎಲ್ಲರೂ ಗೆಲ್ತೀರ. ಏನಿಲ್ಲ, 250 ಅಲ್ಲ, 224 ಸೀಟ್ಗೆ 220 ನಿಮ್ಮದೇ. ನೆಕ್ಸ್ಟ್ ಬಿಟ್ಕೊಡೋದು 4 ಸೀಟು 2 ಸೀಟು ಅಷ್ಟೇ. ಇವ್ರಿಗೆ ಬಿ ಜೆ ಪಿಯವ್ರಿಗೆ 2 JDSಗೆ 2 BJP ಅವ್ರಿಗೆ ಬಿಟ್ಕೊಡ್ತಾರೆ. ಇನ್ನೆಲ್ಲ ಸೀಟು ನಿಮ್ಮದೇ, 220 ಸೀಟಲ್ಲೂ. ಏನೋ ಆಡಿ ದರ್ಬಾರ. ನೀವೇ ಖರೀದಿಗೆ ತಗೊಂಡವ್ರಂಗೆ ಆಟ ಆಡ್ತಾ ಇದ್ದೀರಾ. ಆಟ ಆಡಿ ಈಗ ಮಂತ್ರಿಮಂಡಲ ಮಾಡ್ಕೊಂಡು ಇವರು ಯಾರಿಗೆ ಮಂತ್ರಿ ಕೊಡ್ತಾರೋ, ಯಾರಿಗೆ ಯಾವ ಮಂತ್ರಿಗಿರಿ ಕೊಡ್ತಾರೋ ಗೊತ್ತಿಲ್ಲ. ಎಲ್ಲ ಪೇಮೆಂಟ್ ಗಿರಾಕಿಗಳು ಅಂತ ಆಗಲೇ ಎಲ್ಲ ಸುದ್ದಿಗಳು ನಡೀತಾ ಇದೆ. ಏನು ಪೇಮೆಂಟೋ ಏನು ಕತೆನೋ ನನಗಂತೂ ಒಂದು ಅರ್ಥ ಆಗಿಲ್ಲ. ಪೇಮೆಂಟ್ ಆದಮೇಲೆ ಅಂತೆ ನಿಮಗೆಲ್ಲ ಮಂತ್ರಿಗಳದ್ದು ಸ್ಥಾನ ಸಿಕ್ಕೋದು. ಇದು ಗಾಳಿ ಸುದ್ದಿ ಅಲ್ಲ, ನಿಜವಾದ ಸುದ್ದಿನಿ ಅಂತ ಅಂದ್ಕೊಂಡಿದ್ದಾರೆ ಎಲ್ಲರೂ. ನಾನು ಗಾಳಿ ಸುದ್ದಿ ಅನ್ಕೋತೀನಿ. ಯಾಕೆ ಹಂಗಂತಂದರೆ ಮಂತ್ರಿಗೆ ಕೊಡೋಕ್ಕೂ, ಮಂತ್ರಿ ಮಾಡೋಕ್ಕೇನೋ ತಗೋತಾರೆ. ಹೌದು, ಖಾತೆ ಕೊಡೋಕ್ಕೂ ದುಡ್ಡ ಪೇಮೆಂಟಾ? ಇದು ಹೆಂಗಪ್ಪ ಐತೆ? ದೊಡ್ಡ ಖಾತೆಗೂ ಒಂದೊಂದು ರೇಟನು. ಹಾಂ ಏನೋ ಮಾಡಿರಿ, ನಿಮ್ಮದೇ ರಾಜ್ಭಾರ, ನಿಮ್ಮದು ದರ್ಬಾರಲ್ಲಿ ಏನೇನು ಆಗಬೇಕು ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಎಲ್ಲ ಅನುಕೂಲ ಆಗಲಿ. ನೀವೆಲ್ಲ ಈ ಥರ ಎಲ್ಲ ದುಡ್ಡು ಮಾಡಿ, ಈ ಥರ ಎಲ್ಲ ದುಡ್ಡು ಸಂಪಾದನೆ ಮಾಡಿ, ನೀವೆಲ್ಲಿ ನಿಮಗೇನು ಚಿನ್ನದ ಕಟ್ಟೆ ಹಾಕ್ಬಿಟ್ಟು ಸುಡ್ತಾರ? ನಿಮಗೂ ಸೌದೆನೇ ಅಲ್ವಾ ಹಾಕೋದು. ಅದಕ್ಕೆ ಯಾಕೆ ನೀವು ಇದು ಮಾಡ್ತೀರ? ಇಲ್ಲ ಮಣ್ಣಲ್ಲಿ ಬೂಳ್ತಾರಪ್ಪ, 2 ಮಾಡ್ತಾರೆ. ಎಲ್ಲ ಸೇಮ್, ಎಲ್ಲ ಜನಕ್ಕೂ. ನೀವು ಎಷ್ಟು ಕೋಟಿ ಮಾಡಿದ್ರು, ಇಷ್ಟು ಕೋಟಿ ಮಾಡಿದ್ದ ಇವನಿಗೆ ಚಿನ್ನದ ತೊಲೆ ತಗೊಂಬಂದು ಹಾಕಿ ಸುಡ್ರಪ್ಪ ಅಂತಾರೆ. ಏನೂ ಇಲ್ಲ. ನಿಮಗೂ ಅದೇ ಸೌದೆ, ಅವ್ರಿಗೂ ಅದೇ ಸೌದೆ ಅಷ್ಟೇ, ಇನ್ನೇನು ವ್ಯತ್ಯಾಸ ಇಲ್ಲ. ಹೋಗಾಗ ಎಲ್ಲ ಬಿಟ್ಟು ಹೋಗೋದಕ್ಕೆ ಯಾಕೆ ನೀವು ಹಿಂಗೆ ಎಲ್ಲ ಹೋರಾಟ ಮಾಡಿಕೊಂಡು, ಈ ರೀತಿ ಎಲ್ಲ ಜಗಳ ಕಾಯ್ಕೊಂಡು, ಈ ರೀತಿ ಎಲ್ಲ ನಂದೆ ಅಂತ ಅಂದ್ಕೊಂಡು ಇದನ್ನು ಮಾಡ್ತಾಯಿದ್ದೀರೋ ನನಗಂತೂ ಅರ್ಥ ಆಗಿಲ್ಲ. ಸಿದ್ದರಾಮಯ್ಯನ ಕೋಟೆ ಹೊಡೆದೋಯ್ತು. ಸಿದ್ದರಾಮಯ್ಯನೂ ಹಂಗೆ ಅಂದ್ಕೊಂಡಿದ್ದ, ನಾನೇ 5 ವರ್ಷ ಅಂತ. ಈಗೇನಾಯಿತು ಸಿದ್ದರಾಮಯ್ಯನ ಕತೆ? ಗೋವಿಂದ ಆಗೋಯ್ತು. ಅರ್ಥ ಆಯ್ತಾ? ಡಿ ಕೆ ಶಿವಕುಮಾರ್ಗೂ ಹಂಗೇನೆ. ಇವತ್ತಲ್ಲ ನಾಳೆ ಇನ್ನೊಂದು ದಿವಸ ಇನ್ನೊಬ್ಬ ಯಾರೋ ಹುಟ್ಕೋತಾನೆ, ನಾನು ನೆಕ್ಸ್ಟ್ ಮುಖ್ಯಮಂತ್ರಿ ಅಂತ. ಆವಾಗ ಈ ಅಪ್ಪ ಹೇಳ್ಬಿಟ್ಟು ಬರ್ತಾ ಇರಬೇಕಾಗತ್ತೆ. ಅವರಲ್ಲ, ಈಗ ಅಧ್ಯಕ್ಷನ ಮಾಡಿದ್ದೀವಿ, ಅಧ್ಯಕ್ಷನಿಗೆ ಕೊಟ್ಟಿದ್ದಾರೆ, ನಾನೇ ಅಧ್ಯಕ್ಷ ಅಂತ ಆಯಪ್ಪ ಶುರು ಮಾಡ್ಕೋತಾರೆ. ಯಾರೋ BK ಹರಿಪ್ರಸಾದ್. ಆಮೇಲೆ ನಾನೇ ಮುಖ್ಯಮಂತ್ರಿ ಅಂತಾರೆ. ಅಷ್ಟೇ, 5 ವರ್ಷ ಮುಖ್ಯಮಂತ್ರಿಯಾಗಿ ಪದವಿ ಮಾಡ್ತೀನಿ, ನನಗೆ ಕೊಡಬೇಕು ಅಂತ ಆಯಪ್ಪ ಹೋರಾಟ ಮಾಡ್ತಾನೆ. ಇಷ್ಟೇ. ಇದರಲ್ಲಿ ಇನ್ನೇನಿದೆ ವ್ಯತ್ಯಾಸಗಳು? ಏನು ವ್ಯತ್ಯಾಸಗಳಿಲ್ಲ. ಯಾಕೆ ಹಂಗಂತಂದರೆ ಕಾಂಗ್ರೆಸ್ಸಲ್ಲಿ ಇರ್ತಕ್ಕಂಥದ್ದು ಎಲ್ಲ ಇದೇನೆ ತಾನೆ, ಬಣ್ಣ ಬಯಲಾಗುತ್ತೆ ಎಲ್ಲ. ಆವಾಗವಾಗ ಬಣ್ಣ ಬಯಲಾಗ್ತಾ ಇರ್ತದೆ, ಇದಾಗ್ತಾ ಇರ್ತದೆ. ಸಾರ್ವಜನಿಕವಾಗಿ ಕೆಲಸ ಅಂತೂ ಯಾವುದೂ ನಡೆಯಲ್ಲ. ಇದು ಸಿದ್ಧ. ಯಾಕೆ ಹೇಳಿ? ಈಗೆಲ್ಲ 5 ಫ್ರೀ ಬೇಸ್ ಮಾಡಿದಿರಲ್ಲ, 5 ಫ್ರೀ ಬೇಸಲ್ಲಿ ಯಾರಿಗೂ ಕಾಸು ಬರ್ತಾ ಇಲ್ವಂತೆ. ಎಲ್ಲ ಪಾಪ ಗುಳೋ ಅಂತವ್ರೆ. ಯಾವಾಗ ಕೊಡ್ತೀರಿ ಸ್ವಾಮಿ ಡಿ ಕೆ ಶಿವಕುಮಾರ್ ಅವರೇ? ಎಲ್ಲರಿಗೂ ನಿಮ್ಮ ಸರ್ವೆ ಎಲ್ಲ ಮುಗೀತಾ? ಇನ್ನೂ ಇಲ್ವಾ? ಇನ್ನೂ ಏನೇನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಇನ್ನೂ ಎಷ್ಟು ತಿಂಗಳು ಪೆಂಡಿಂಗ್ ಹಾಕಬೇಕು? ನಿಮ್ಮ ದುಡ್ಡನಿಗ ಪೆಂಡಿಂಗ್ ಇಟ್ಬಿಟ್ಟು
ಅದನ್ನು ಯಾವ್ದಾದ್ರು ಕೆಲಸಕ್ಕೆ ಯೂಸ್ ಮಾಡ್ಕೊಳ್ಳೋದ, ಇಲ್ಲ ಅದನ್ನು ಗೋವಿಂದನ ಮಾಡಿಬಿಡೋದು ದುಡ್ಡು. ಆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಂಗೆ 5,000 ಕೋಟಿನಿಗೆ ಹಾಳು ಮಾಡಿಬಿಟ್ರು, ಎಲ್ಲೋದ್ರು ಅಂತ ಗೊತ್ತಿಲ್ಲ. ಅದನ್ನು ತನಿಖೆನೂ ಇಲ್ಲ, ಏನೂ ಇಲ್ಲ. ಅದಕ್ಕೆ ತಕ್ಕಂಗೆ ಬಿ ಜೆ ಪಿಯವ್ರೂ ಯಾವುದೋ ಒಂದು ಸತಿ ಎತ್ತಾರೆ, ಮತ್ತೆ ಅದು ಅಲ್ಲಿಗೆ ಕೈ ಬಿಟ್ಬಿಡ್ತಾರೆ. ನೋಡೋಣ ನೆಕ್ಸ್ಟು ಅಧಿವೇಶನದಲ್ಲಿ ಏನಾದ್ರು ಇದು ವಿಷಯ ಬಂದರೆ ಅಲ್ಲಿ ಕೇಳೋದಕ್ಕೆ ಮತ್ತು ಅದನ್ನು ಕೇಳಿಸ್ಕೊಳ್ಳೋದಕ್ಕೆ ನಾವು ಒಂಚೂರು ಕಾತರವಾಗಿ ಕಾಯ್ತಾ ಇರ್ತೀವಿ. ಅಧಿವೇಶನ ಯಾವಾಗ ಶುರು ಮಾಡ್ತೀರಾ? ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಕೋಟೆ ಯಾವ ರೀತಿ ಗಟ್ಟಿ ಮಾಡ್ಕೊಳ್ಬೇಕು ಅಂತ ಹೋರಾಟ ಮಾಡ್ತಾಯಿದ್ದೀರಾ? ಗಟ್ಟಿ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಎಲ್ಲರಿಗೂ ಮಂತ್ರಿಮಂಡಲ ಮತ್ತು ಎಲ್ಲರಿಗೂ ಚಾನ್ಸ್ ಕೊಡಿ, ಆಯಿತಾ? ಮುಂದೆ ನೋಡುವ. ಅರ್ಥ ಆಯ್ತಾ? ಇಷ್ಟೇಳಿ ನಾನು ಇಲ್ಲಿಗೆ ನನ್ನ ಮಾತನ್ನ ಮುಗಿಸೋಣ ಅಂತ ಉದ್ದೇಶ ಮಾಡಿದ್ದೀನಿ. ಇಷ್ಟೇಳಿ ನನ್ನ ಮಾತಿಗೆ ಇಲ್ಲಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ.